ಆತ್ಮೀಯ ಪಾಲಕರೇ, ಸೈನಿಕ್ ಶಾಲೆಯ ಪೂರ್ವಭಾವವಾಗಿ ಈ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡಬೇಕಾಗಿರುತ್ತೆ. ಎಲ್ಲ ಪಾಲಕರು ಕೂಡ ಕಡ್ಡಾಯವಾಗಿ ಇದನ್ನು ಮಾಡಲೇಬೇಕು. ಮಾಡಿದರೆ ಮಾತ್ರ ನೀವು ಸೈನಿಕ್ ಸ್ಕೂಲ್ಗೆ ರಿಸಲ್ಟ್ ಡಿಕ್ಲರೇಷನ್ಗೆ ಎಲಿಜಿಬಲ್ ಆಗ್ತೀರಾ. ಈ ರೀತಿ ಗೂಗಲಲ್ಲಿ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಈ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ 2026 ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ಫಸ್ಟಿಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಲಿಂಕ್ನ ಕ್ಲಿಕ್ ಮಾಡಿ. ಈ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣವೇ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಯಾವ ರೀತಿ ಇರುತ್ತೆ ತೋರಿಸ್ತೀನಿ. ಈ ರೀತಿಯಾಗಿ ನಿಮ್ಮದೊಂದು ಪೋರ್ಟಲ್ ಓಪನ್ ಆಗುತ್ತೆ. ಈ ಪೋರ್ಟಲ್ನಲ್ಲಿ ಕೊನೆಗೆ ಹೋಗಬೇಕು. ಇಲ್ಲಿ ತೋರಿಸ್ತಾ ಇದೆ ಇದಲ್ಲ, ನ್ಯೂಸ್ ರಿಜಿಸ್ಟ್ರೇಷನ್ ಅಂಥೇಳಿ. ಈ ಥರ ನ್ಯೂ ರಿಜಿಸ್ಟ್ರೇಷನ್ ಪೇಜು ಓಪನ್ ಇರುತ್ತೆ. ಈ ನ್ಯೂ ರಿಜಿಸ್ಟ್ರೇಷನ್ ಮುಖಾಂತರ ಏನು ಮಾಡಬೇಕು, ಈ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣವೇ ಇನ್ನೊಂದು ಪೇಜು ಕೂಡ ಓಪನ್ ಆಗುತ್ತೆ. ಅದು ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ಇಲ್ಲಿದೆ ನೋಡಿ, ಸ್ಟೆಪ್ 2. ಈ ನ್ಯೂ ರಿಜಿಸ್ಟ್ರೇಷನ್ ಬಂದಾಗ ಇಲ್ಲಿ ಏನು ಮಾಡಬೇಕು, ಫಸ್ಟ್ ನೀವು ಮಗುವಿನ ಅಪ್ಲಿಕೇಶನ್ ನಂಬರ್, ನೀವು ಹಾಲ್ ಟಿಕೆಟ್ ಇರುತ್ತಲ್ಲ ಅದರ ನಂಬರ್ ಮೆನ್ಷನ್ ಮಾಡಿರ್ತಾರೆ. ಆ ಹಾಲ್ ಟಿಕೆಟ್ ನಂಬರ್ನ ಇಲ್ಲಿ ಹಾಕ್ಬಿಟ್ಟು ವೆರಿಫೈ ಅಂತ ಕೊಡಬೇಕು, ಕ್ಲಿಕ್ ಮಾಡಬೇಕು. ವೆರಿಫೈ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಇಮೇಲ್ ID ಎರಡೂ ಕೂಡ ಶೋ ಮಾಡ್ತದೆ. ನಿಮ್ಮದೇ ಆದಂಥ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತಾರೆ ಎಕ್ಸಾಮ್ ಅಪ್ಲಿಕೇಶನ್ ಟೈಮಲ್ಲಿ, ಅದೆರಡು ಬರುತ್ತೆ. ಬಂದ ಮೇಲೆ ವೆರಿಫೈ ಮಾಡ್ಕೊಂಬಿಟ್ಟು ಸೆಂಡ್ OTP ಅಂತೇಳಿ ಕ್ಲಿಕ್ ಮಾಡಬೇಕು. ನೀವು ಯಾವ ಟೈಮಲ್ಲಿ OTP ಅಂತ ಕ್ಲಿಕ್ ಮಾಡಿರ್ತೀರ ಆವಾಗ ಒಂದು OTP ಬರುತ್ತೆ. ಯಾವ ರೀತಿ ಬರುತ್ತೆ ಅಂತ ನೋಡಿ, ಇಲ್ಲಿ ಹೇಳ್ತೀನಿ. ಈ ಥರ OTPಗೆ ಒಂದು ಆಪ್ಷನ್ ಬಂದ ಮೇಲೆ ನೀವೇನು ಮಾಡಬೇಕಂದ್ರೆ OTPನ ಎಂಟರ್ ಮಾಡಿಬಿಟ್ಟು ವೆರಿಫೈ OTP ಅಂತ ನೆಕ್ಸ್ಟು ಕ್ಲಿಕ್ ಮಾಡಬೇಕು. ಈ ವೆರಿಫೈ OTP ಆದ ತಕ್ಷಣ ನಿಮಗೊಂದು ಈ ರೀತಿ 2 ಬಾಕ್ಸ್ ಕಾಣಿಸುತ್ತೆ. ಇದು ಎಂಟಿ ಇರುತ್ತೆ, ಇವೆರಡು ಕೂಡ ಎಂಟಿ ಇರುತ್ತೆ. ಆವಾಗ ನೀವೇನು ಮಾಡಬೇಕು, ಒಂದು ಪಾಸ್ವರ್ಡ್, ಸೆಟ್ ಪಾಸ್ವರ್ಡ್ ಅಂತ ಇಲ್ಲಿ ಮೆನ್ಷನ್ ಇದೆ. ನೀವು ಈಗೊಂದು ಫೈನಲ್ ಆಗಿ ಪಾಸ್ವರ್ಡ್ನ ಸೆಟ್ ಮಾಡಬೇಕು. ಈ ಕೌನ್ಸ್ಲಿಂಗ್ಗೆ ಇದೇ ಪಾಸ್ವರ್ಡ್ ಫೈನಲ್ ಆಗಿರುತ್ತೆ. ಎಲ್ಲ ಪಾಲಕರು ಕೂಡ ಈ ಪಾಸ್ವರ್ಡ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು, ಒಂದು ಕಡೆ ಬರೆದಿಟ್ಕೋಬೇಕು. ಸೊ ಇವಾಗ ನೀವು ಪಾಸ್ವರ್ಡ್ನ ಎಂಟರ್ ಮಾಡಬೇಕು. ಯಾವ ರೀತಿ ಸೆಟ್ ಮಾಡಬೇಕಂದ್ರೆ, ಒಂದು ನಂಬರ್ ಇರಬೇಕು, ನೆಕ್ಸ್ಟ್ ಅದರ ಜೊತೆಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಮಗುವಿಂದು ಒಂದು ಕ್ಯಾಪಿಟಲ್ ಲೆಟರ್ ಅಥವಾ ಸ್ಮಾಲ್ ಲೆಟ್ರು ಎರಡೂ ಕೂಡ ಇರಬೇಕಲ್ಲಿ. ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್ ಲೆಟರ್ ನೀವು ಏನು ಬೇಕಾದರೂ ಇಡ್ಬೋದು. ಎಲ್ಲ ಪಾಲಕರು ನಾನು ತಿಳಿಸೋದೇನೆಂದರೆ, ನಂಬರ್ ಇದ್ದಲ್ಲಿ ಮಗುವಿನ ಡೇಟ್ ಆಫ್ ಬರ್ತು, @ ಅಂತ ಸ್ಪೆಷಲ್ ಕ್ಯಾರೆಕ್ಟ್ರು, ಮಗುವಿನ ಹೆಸರು ಏನಿರುತ್ತೆ ಫಸ್ಟಿಗೆ ಹೆಸರು ಕ್ಯಾಪಿಟಲ್ಲು. ಈಗ ಫಾರ್ ಎಕ್ಸಾಂಪಲ್ ಯಾರು ಸಮರ್ಥ ಅಂತ ಇದ್ದಾನೆ ಅಂತ ಇಟ್ಕೊಳ್ರಿ, ಸಮರ್ಥ SA, S ಕ್ಯಾಪಿಟಲ್ A ಸ್ಮಾಲ್, ಈ ರೀತಿ ಪಾಸ್ವರ್ಡ್ನ ಸೆಟ್ ಮಾಡ್ಕೊರಿ. ಸೆಟ್ ಮಾಡಿದ ತಕ್ಷಣ ಏನು ಮಾಡಬೇಕು, ನೀವು ಈ ವಿಂಡೋಸ್ನ ಸೆಟ್ ಮಾಡಿದ ತಕ್ಷಣ ಸಬ್ಮಿಟ್ ಅಂತೇಳಿ ಇಲ್ಲಿ ಕೆಳಗಡೆ ಆಪ್ಷನ್ ಕಾಣ್ತಿರುತ್ತೆ, ಇಲ್ಲಿ ಕೊಡಬೇಕು. ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೊಂದು ಮೆಸೇಜ್ ಬರುತ್ತೆ ಸ್ಕ್ರೀನ್ ಮೇಲೆ, ಯುವರ್ ಅಪ್ಲಿಕೇಶನ್ ಈಸ್ ವೆರಿಫೈಡ್, ಅಂದರೆ ವೆರಿಫೈ ಅಂತ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಿಮ್ದು ಇವಾಗ ಅಪ್ಲಿಕೇಶನ್ ನಂಬರು ಪಾಸ್ವರ್ಡ್ ಎಲ್ಲ ನಾವು ಸೆಟ್ ಮಾಡಿ ವೆರಿಫೈ ಮಾಡಿದ್ವಿ ಅಂತ ಡಿಕ್ಲರೇಷನ್. ಇದಾದ ತಕ್ಷಣ ಇಮ್ಮಿಡಿಯೇಟಾಗಿ ಈ ಪೇಜು ಕ್ಲೋಸ್ ಆಗಿ ಹೊಸ ಪೇಜು ಓಪನ್ ಆಗುತ್ತೆ. ಅದು ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ಈ ರೀತಿ ಡೈರೆಕ್ಟಾಗಿ ನಿಮ್ಗೆ ನ್ಯೂ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಯೂಸರ್ ID ಕೂಡ ಮೆನ್ಷನ್ ಆಗ್ತಿರುತ್ತೆ. ಯೂಸರ್ ID ಇದ್ದಲ್ಲಿ ಮಗುವಿನ ಅಪ್ಲಿಕೇಶನ್ ನಂಬರ್ ಏನಿರುತ್ತಲ್ಲ ಆ ನಂಬರ್ನ ಎಂಟ್ರಿ ಮಾಡಬೇಕು. ಅದರ ಜೊತೆಗೆ ಪಾಸ್ವರ್ಡ್ ನೀವು ಆಗಲೇ ಹೇಳಿದ್ನಲ್ಲ, ಪಾಸ್ವರ್ಡ್ ಬರೆದಿಟ್ಕೋಬೇಕಂತ ಆ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚಾ ತೋರಿಸಿರ್ತಾರೆ, ಇದು ಒಂದು ಕೋಡು. ಇದು ಕೋಡು ಎಲ್ಲ ಪಾಲಕರು ಕೂಡ ಬೇರೆ ಬೇರೆ ಆಗಿರ್ತದೆ. ನಿಮ್ಮ ಮೊಬೈಲಲ್ಲಿ ಬೇರೆ ಬೇರೆಯೇ ಶೋ ಮಾಡ್ತಿರುತ್ತೆ, ಪ್ರತಿ ಟೈಮ್ ಕೂಡ ಬೇರೆ ಬೇರೆ ಆಗಿರುತ್ತೆ. ಈ ಕ್ಯಾಪ್ಚಾನ ಎಂಟ್ರಿ ಮಾಡಿದ ಮೇಲೆ ಕೆಳಗಡೆ ಕಾಣುವಂಥ ಸೈನ್ ಇನ್ಗೆ ಎಂಟ್ರಿ ಕೊಡಬೇಕು. ಇವಾಗ ನೀವು ಕರೆಕ್ಟಾಗಿರೋ ಪರ್ಫೆಕ್ಟ್ ಪೇಜ್ಗೆ ಓಪನ್ ಆಗ್ತದೆ. ಈಗ ಮಗುವಿನ ಹೆಸರು ಜೊತೆಗೆ ಓಪನ್ ಆಗ್ತದೆ. ಅದು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ ತಕ್ಷಣ ಫಸ್ಟ್ ಗಮನಿಸಬೇಕಾಗಿದ್ದು ಮಗುವಿನ ಹೆಸರು. ಇಲ್ಲಿ ಈ ಕಾರ್ನರಲ್ಲಿ ಕಾಣುತ್ತಿರುತ್ತೆ, ರೈಟ್ ಸೈಡ್ ಕಾರ್ನರಲ್ಲಿ ಕಾಣುತ್ತಿರುತ್ತೆ, ಮಗುವಿನ ಹೆಸರು ಇರುತ್ತೆ. ಇಮ್ಮಿಡಿಯೇಟಾಗಿ ಇದು ಅಗ್ರಿ ಮತ್ತು ಐ ಹ್ಯಾವ್ ಅ ಡೌಟ್ ಈ ಥರ ಏನು ಡಿಸ್ಅಗ್ರಿ ಅಂತೇಳಿ ತೋರಿಸಲ್ಲ. 10 ಸೆಕೆಂಡ್ ವೇಟ್ ಮಾಡಿದ ಮೇಲೆ ಈ ಥರ ಆಪ್ಷನ್ ಬರ್ತದೆ. ಅಲ್ಲಿವರೆಗೂ ಕೂಡ ನೀವು ಡಿಕ್ಲರೇಷನ್ ಏನಿರುತ್ತಲ್ಲ ಅದನ್ನು ಓದ್ಕೋಬೇಕು. ಇದು ಡಿಕ್ಲರೇಷನ್ ಒನ್ ಟೈಮ್ ನೀವು ಡಿಕ್ಲೇರ್ ಮಾಡಿದ ಮೇಲೆ ನಾ ಎಲ್ಲ ಸೈನಿಕ್ ಸ್ಕೂಲ್ ನೋಟಿಫಿಕೇಷನ್ ಇಲ್ಲಿ ತೋರಿಸಿರುವಂಥ 12 ಪಾಯಿಂಟು ಕೂಡ ನಾನು ಅಗ್ರಿ ಮಾಡಿದ್ದೀನಿ ಅಂತ ಅಗ್ರಿ ಕೊಟ್ಟಾಗೆ ಎಲ್ಲ ಪಾಗಲು ಕೂಡ ಅಗ್ರಿ ಅಂತೇಳಿ ಕ್ಲಿಕ್ ಮಾಡಬೇಕು. ಅಗ್ರಿ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೇನು ಬರುತ್ತೆ, ಮಗುವಿನ ಡೀಟೇಲ್ಸ್ ಬರುತ್ತೆ. ಈ ರೀತಿ ಬರುತ್ತೆ. ಪ್ರೊಫೈಲ್ ಅಂತ ಓಪನ್ ಆಗಿ ಇಲ್ಲಿ ಮಗುವಿನ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಇಲ್ಲಿ ಮಗುವಿರುವಂಥ ಯಾವ ಕ್ಯಾಟಗರಿ ಯಾವ ಜಾತಿ ಅಂತೇಳಿ, ಡೇಟ್ ಆಫ್ ಬರ್ತು, ಮಗು ಮುಂದೆ ಹೋಗಬೇಕಾದಂಥ ಕ್ಲಾಸು, ಮಗು ಬಾಯ್ ಅಥವಾ ಗರ್ಲು ಅಥವಾ ಯಾವ ಸ್ಟೇಟು ಕರ್ನಾಟಕನೋ ಯಾವುದು ಅಂತೇಳಿ ಈ ರೀತಿಯಾಗಿ ಈ ಎಲ್ಲ ಆಪ್ಷನ್ಸು ತೋರಿಸಿರುತ್ತೆ ಎಲ್ಲ ಮಗು. ಅದರ ಜೊತೆಗೆ ಅವ್ರ ಅಪ್ಲಿಕೇಶನ್ ನಂಬರ್ ಕೂಡ ತೋರಿಸಿರುತ್ತೆ. ಈ ರ್ಯಾಂಕು ಮತ್ತು ಕ್ಯಾಂಡಿಡೇಟ್ ಮಾರ್ಕ್ಸ್ ಈಗ ತೋರಿಸಲ್ಲ. ರಿಸಲ್ಟ್ ಯಾವಾಗ ಡಿಕ್ಲೇರ್ ಆಗುತ್ತೋ ಅವಾಗ ಮಾತ್ರ ತೋರಿಸುತ್ತೆ, ಅಲ್ಲಿವರೆಗೂ ಇದು ತೋರಿಸಲ್ಲ. ಇದು ನಿಮಗೆ ತೋರಿಸಿತ್ತಂದರೆ ನೀವು ವೆರಿಫಿಕೇಷನ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಏನಿರುತ್ತಲ್ಲ ಅದು ಕಂಪ್ಲೀಟ್ ಆದಾಗೆ.
ಇಲ್ಲಿಗೆ ನಿಮ್ಮ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಇನ್ಮೇಲಿಂದ ಏನಿಲ್ಲ, ಇನ್ಮೇಲಿಂದ ಅವ್ರು ಸೈನಿಕ ರಿಸಲ್ಟ್ ಬಿಡೋದನ್ನು ನೋಡೋದು ಮಾತ್ರ. ಸೊ ಇದರ ಆಚೆಗೆ ಕೆಲವೊಂದು ಪಾಲಕರು ಅಪ್ಲಿಕೇಶನ್ ಹಾಕುವ ಟೈಮಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿರ್ತೀರಿ. ಯಾವ್ಯಾವ ತಪ್ಪುಗಳನ್ನ ಈಗ ತಿದ್ಕೋಬೋದಂದರೆ ತೋರಿಸ್ತೀನಿ ಇಲ್ಲಿ ಕೆಳಗಡೆಗೆ. ಇಲ್ಲಿ ಕೊಟ್ಟಿದ್ದಾರೆ, ಅವರು ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಯಾವ ರೀತಿ ಅಂತ ನೋಡ್ರಿ, ಮಗು ಏನಾದರೂ ನೀವು ಜೆಂಡರ್ ಏನಾದರೂ ಮಿಸ್ ಆಗಿ ಏನೋ ಬೇರೆ ಹಾಕಿದ್ರಿ, ಬಾಯ್ ಇದ್ದದನ್ನು ಗರ್ಲ್ ಅಂತ ಆಗಿತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದನ್ನು ಚೇಂಜ್ ಮಾಡ್ಬೋದು. ಅಥವಾ ಕ್ಯಾಟಗರಿ ನಮ್ಮದು OBC ಬರ್ತಿತ್ತು, ಅವಾಗ ಗೊತ್ತಾಗಿಲ್ಲ ನಾವು ಜನರಲ್ ಅಂತ ಹಾಕಿದ್ದೀವಿ, ಈಗ ಚೇಂಜ್ ಮಾಡ್ಬೋದು. ಅದ್ರ ಜೊತೆಗೆ ಡೊಮಿಸಿಯಲ್, ನಾನು ಕರ್ನಾಟಕದವನಿದ್ದು ಬೇರೆ ಏನಾದರೂ ಟೈಪ್ ಆಗಿತ್ತಂದರೆ ಈ ಮೂರನ್ನ ಕೂಡ ಚೇಂಜ್ ಮಾಡ್ಬೋದು. ಈಗ ಈ ಮೂರು ಕೂಡ ಕರೆಕ್ಷನ್ಗೆ ವಿಂಡೋಗೆ ಆಪ್ಷನ್ ಕೊಟ್ಟಿದ್ದಾರೆ. ಇದು ಒನ್ ಟೈಮ್ ನೀವು ಏನು ಮಾಡಿದ್ರು ಈಗಷ್ಟೇ ಮಾಡ್ಬೋದು, ಇದ್ರ ನಂತರ ಮಾಡಲಿಕ್ಕಾಗಲ್ಲ. ಸೊ ಎಲ್ಲ ಪಾಲಕರು ಕರೆಕ್ಟ್ ಇದ್ದವರು ಏನೂ ತಲೆ ಕೆಡಿಸ್ಕೋಬೇಡ್ರಿ. ಕರೆಕ್ಷನ್ ಮಾಡಬೇಕಾದವ್ರು ಏನೇನು ಮಾಡಬೇಕಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ತೀನಿ. ಕರೆಕ್ಷನ್ ಮಾಡಬೇಕಾದವ್ರು ಏನು ಮಾಡಬೇಕಂದ್ರೆ ಈ ರೀತಿ ಮೆನು ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಮೆನು ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಅಂತ ಕರೆಕ್ಷನ್ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಕರೆಕ್ಷನ್ ವಿಂಡೋ ಮೇಲೆ ಕ್ಲಿಕ್ ಮಾಡಿದರೆ ಮಗುವಿನ ಡೀಟೇಲ್ಸ್ ಏನಿತ್ತು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅದೆಲ್ಲ ಶೋ ಆಗ್ತಿರ್ತದೆ ಇಲ್ಲಿ. ಇದರ ಜೊತೆಗೆ ಇದರಾಗ ಏನಾದರೂ ಕರೆಕ್ಷನ್ ಮಾಡಬೇಕಿದೆ, ಯಾವ್ದು ಮಾಡ್ಬೋದು. ಇಲ್ಲಿ ಆಪ್ಷನ್ 1 ಇದೆ, ಕ್ಯಾಟಗರಿ ಅಂದರೆ ನಿಮ್ಮ ಜಾತಿ ಯಾವುದು ತಪ್ಪಾಗಿತ್ತಂದರೆ ಮಾತ್ರ ಅದನ್ನು ಚೇಂಜ್ ಮಾಡಿ, ತಪ್ಪಾಗದೇ ಇರೋರು ಅಷ್ಟೇ ಬಿಟ್ಟುಬಿಡಬೇಕು. ನೆಕ್ಸ್ಟ್ ಎರಡನೇದು ಬಾಯ್ ಆರ್ ಗರ್ಲ್, ಈಗ ಏನಾದರೂ ಚೇಂಜ್ ಮಾಡೋದಿದ್ದರೆ ಮಾತ್ರ ಚೇಂಜ್ ಮಾಡಬೇಕಿಲ್ಲ ಅಂದರೆ ನಿಮ್ದು ಕರೆಕ್ಟ್ ಇತ್ತು. ನಿಮ್ಮ ಮಗು ಹುಡುಗ ಇದ್ದರೆ ಹುಡುಗ ಅಂತ ಬಾಯ್ ಅಂತ ಇರುತ್ತೆ, ಹುಡುಗಿ ಇದ್ದರೆ ಗರ್ಲ್ ಅಂತ ಇರುತ್ತೆ. ಸೊ ಅದು ಕರೆಕ್ಟಾಗಿದ್ದರೆ ಅಷ್ಟೇ ಬಿಟ್ಬಿಡಿ. ನೆಕ್ಸ್ಟ್ ನಿಮ್ಮ ಸ್ಟೇಟು, ನಮ್ದೆಲ್ಲರದು ಕರ್ನಾಟಕ ಅಂತಲೇ ತೋರಿಸ್ತಿರ್ತದೆ, ಅದಿದ್ದರೆ ಏನು ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅಷ್ಟೇ ಇಟ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಡಿಕ್ಲರೇಷನ್ ಬಾಕ್ಸ್. ಇದ್ರ ಮೇಲೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿದ್ದಕ್ಕೆ ನಾವು ರೈಟ್ ಮಾರ್ಕ್ ಬಂದುಬಿಟ್ಟು ಫೈನಲ್ ಆಗಿ ಸಬ್ಮಿಟ್ ಕೊಡಬೇಕಂದ್ರೆ 2 ಸೆಕೆಂಡ್ ವಿಚಾರ ಮಾಡಿ. ಏನಾದರೂ ಚೇಂಜ್ ಮಾಡೋದಿದ್ದರೆ ಹೀಗೆ ಚೇಂಜ್ ಮಾಡ್ಬೋದು, ಆಮೇಲೆ ಚೇಂಜ್ ಮಾಡಲಿಕ್ಕಾಗಲ್ಲ. ಏನಾದರೂ ಅಂದರೆ ಮಗುವಿನ ಜಾತಿ, ಮಗು ಅಥವಾ ಗಂಡು ಅಥವಾ ಹೆಣ್ಣು ಜೆಂಡರ್ನ, ಡೊಮಿಸಿಯಲ್, ಈ 3 ಮಾತ್ರ ಚೇಂಜ್ ಮಾಡ್ಬೋದು. ಫೈನಲ್ ಆಗಿ ನೀವು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮದು ಡಿಕ್ಲರೇಷನ್ ಕಂಪ್ಲೀಟ್. ಇನ್ಮೇಲಿಂದ ನಂದು ಯಾವುದೇ ತಪ್ಪಿಲ್ಲ, ನಾನೆಲ್ಲ ಓಕೆ ಇದ್ದೀನಿ, ಸೈನಿಕ ರಿಸಲ್ಟ್ ನೀವು ಕೊಡ್ಬೋದು ಅಂತ ಅವ್ರಿಗೆ ನಾವು ವೆರಿಫೈ ಮಾಡಿ ಕೊಟ್ಟಾಗೆ. ಇಷ್ಟಾದರೆ ಮುಗೀತು. ಇನ್ನು ಮೇಲಿಂದ ಏನಿದ್ರು ಸೈನಿಕ ರಿಸಲ್ಟ್ ಬರುತ್ತೆ. ಈಗಾಗಲೇ ಹೇಳಿದಾಗೆ ಈ ಮಗುವಿನ ಹೆಸರು ಇಲ್ಲಿ ತೋರಿಸಿರ್ತಲ್ಲ, ನೀವು ಯೂಸರ್ ನೇಮಿಂದ ಯೂಸರ್ ID ಅಪ್ಲಿಕೇಶನ್ ನಂಬರಿಂದ ಎಂಟರ್ ಆಗಿ ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತಾರೆ, ಪಾಸ್ವರ್ಡ್ ಕೊಟ್ಟರೆ ಈ ರೀತಿ ಡೈರೆಕ್ಟ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಓಪನ್ ಆಗ್ತಿರುತ್ತೆ, ಮಗುವಿನ ಚಾಯ್ಸ್ ಫಿಲ್ಲಿಂಗ್ ಇರುತ್ತೆ, ಕ್ಯಾಂಡಿಡೇಟ್ ರಿಸಲ್ಟ್ ಇರುತ್ತೆ, ಈ ರೀತಿ ಎಲ್ಲವೂ ತೋರಿಸ್ತಿರ್ತದೆ. ನೆಕ್ಸ್ಟ್ ಟೈಮ್ ಬಂದಿತ್ತು. ನೆಕ್ಸ್ಟ್ ಮುಂದಿಂದೆಲ್ಲ ಏನು ಮಾಡ್ತೀನಿ, ನೀವು ನಿಮ್ಮ ರಿಸಲ್ಟ್ ಬಿಟ್ಟಾಗೆಲ್ಲ ನಾನು ಈ ರೀತಿ ವಿಡಿಯೋ ಮುಖಾಂತರ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ರಿಸಲ್ಟ್ ಕೂಡ ನಿಮಗೆ ಎಲ್ಲರದ್ದು ಕೂಡ ಇಲ್ಲೇ ಬರ್ತದೆ. ಯಾವ ರೀತಿ ಇರುತ್ತೆ ಅಂತ ನೋಡಿ, ಇಲ್ಲಿ ಪ್ರೊಫೈಲ್ ಇದೆ, ಚಾಯ್ಸ್ ಫಿಲ್ಲಿಂಗ್ ಇದೆ, ಸ್ಪಾಟ್ ರೌಂಡ್ ಕೌನ್ಸಿಲಿಂಗ್ ಇದೆ, ಈ ರೀತಿ ಎಲ್ಲ ರಿಸಲ್ಟ್ ಇಲ್ಲಿ ತೋರಿಸಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಬರ್ತಿರ್ತದೆ. ಅದು ಬಂದಾಗ ನಾನು ನಿಮಗೆಲ್ಲ ಪಾಲಕರು ಕೂಡ ತಿಳಿಸ್ತೇನೆ. ಧನ್ಯವಾದಗಳು.